ಬೆಸ್ಕಾಂ ಇಂಜಿನಿಯರ್ಗಳ ಕಳ್ಳಾಟವನ್ನು ನಿಮ್ಮ ನ್ಯೂಸ್ ಫಸ್ಟ್ ಬಟಾಬಯಲು ಮಾಡಿದೆ. ಭ್ರಷ್ಟ ಅಧಿಕಾರಿಗಳು ಲಂಚದ ಆಸೆಗಾಗಿ ಇಂಧನ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿರುವಂತಹ ಶಾಕಿಂಗ್ ಸಂಗತಿ ಈಗ ಹೊರಬಿದ್ದಿದೆ. ಇದು ಬೆಸ್ಕಾಂನ MD, CE ಹಾಗೂ SE ನೋಡಲೇಬೇಕಾಗಿರುವಂತಹ ಸ್ಟೋರಿ. ಈ ಮುಖಗಳನ್ನ ನೀಟಾಗಿ ನೋಡ್ಕೊಂಡ್ಬಿಡಿ. ಸೋಮಶೇಖರ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಇವನು ಆನಂದ್ ಕುಮಾರ್ ಸಹಾಯಕ ಇಂಜಿನಿಯರ್, ಮತ್ತಿವನು ಲಕ್ಷ್ಮೀನಾರಾಯಣ ಕಿರಿಯ ಇಂಜಿನಿಯರ್. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕಿದ್ದ ಇವರೇ ಇದೀಗ ಲಂಚದಾಸೆಗೆ ಇಂಧನ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿರೋ ಆರೋಪ ಕೇಳಿಬಂದಿದೆ. ಇಲ್ಲಿ ನೋಡಿ, ವಸಂತನಗರದ 11ನೇ ಮುಖ್ಯ ರಸ್ತೆಯಲ್ಲಿರೋ ಇದೇ ಕಟ್ಟಡಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಸದೆ ಈ ಇಂಜಿನಿಯರ್ ಅಕ್ರಮ ಸಂಪರ್ಕ ನೀಡಿರೋ ಗಂಭೀರ ಆರೋಪ ಇದೆ. ಟ್ರಾನ್ಸ್ಫಾರ್ಮರ್ ಮೂಲಕ ಕನೆಕ್ಷನ್ ನೀಡಿ ಅಧಿಕಾರಿಗಳು ಕಳ್ಳಾಟ ಆಡಿರೋದನ್ನ ನ್ಯೂಸ್ ಫಸ್ಟ್ ಬಟಾಬಯಲು ಮಾಡಿದೆ. ಅಂದಹಾಗೆ KERC ನಿಯಮದಂತೆ 5380 ಚದರ ಅಡಿಯ 500 ಚದರ ಮೀಟರ್ ಮೇಲ್ಪಟ್ಟ ವಿಸ್ತೀರ್ಣದ ಕಟ್ಟಡಕ್ಕೆ ಟ್ರಾನ್ಸ್ಫಾರ್ಮರ್ ಕಡ್ಡಾಯವಾಗಿ ಇರಲೇಬೇಕು. ಆದರೆ ಬೆಂಗಳೂರಿನ ವಸಂತನಗರದಲ್ಲಿರೋ 7250 ಚದರ ಅಡಿಯ 5 ಅಂತಸ್ತಿನ ಕಟ್ಟಡಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿಲ್ಲ. ಸಾಮಾನ್ಯವಾಗಿ 500 ಚದರ ಮೀಟರ್ ಮೇಲ್ಪಟ್ಟ ಕಟ್ಟಡಕ್ಕೆ ಅದೇ ಕಟ್ಟಡದ ಆವರಣದಲ್ಲಿ ಮಾಲೀಕನ ಖರ್ಚಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕು. ಆದರೆ ಇಲ್ಲಿ ಭ್ರಷ್ಟ ಇಂಜಿನಿಯರ್ಸ್ ಹಣದಾಸೆಗೆ ಪಬ್ಲಿಕ್ ಟ್ರಾನ್ಸ್ಫಾರ್ಮರ್ ಮೂಲಕ ಕನೆಕ್ಷನ್ ನೀಡಿ ಕಳ್ಳಾಟ ಆಡಿದ್ದಾರೆ. ಆ ಮೂಲಕ KERC ನಿಯಮದ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಇಂಧನ ಇಲಾಖೆಯ ಆದಾಯ ಕ್ರೋಢೀಕರಣಕ್ಕೆ ಹಲವು ಕಸರತ್ತು ನಡೆಸ್ತಾ ಇದ್ರೆ, ಈ ಮಧ್ಯೆ ಬೆಸ್ಕಾಂ ಇಂಜಿನಿಯರ್ಗಳಿಂದಲೇ ಬೆಸ್ಕಾಂ ಸಂಸ್ಥೆಗೆ ನಷ್ಟ ಉಂಟಾಗಿದೆ. ಅಲ್ಲದೆ ಬೆಸ್ಕಾಂನ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಇಂಜಿನಿಯರ್ಗಳು ಅಕ್ರಮ ಎಸಗಿರೋ ಹಲವು ಉದಾಹರಣೆಗಳಿವೆ. ಹೀಗಾಗಿ ಬೆಸ್ಕಾಂನ MD, CE, SE ಎಚ್ಚೆತ್ತುಕೊಂಡು ಈ ಬಗ್ಗೆ ತನಿಖೆ ನಡೆಸಬೇಕು. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.